ವಿದ್ಯಾರ್ಥಿನಿಯರುಗಳೇ, ನಾನು ಒಬ್ಬ ಶಿಕ್ಷಕನಾಗಿರುವುದರಿಂದ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕದ ಪಠ್ಯವಸ್ತುವಿನ ಪ್ರಕಾರ ಇರುವ ಕೆಲವು ಜ್ಞಾನಾಂಶಗಳನ್ನು ಗಣಿತದಲ್ಲಿ ಅರ್ಥ ಮಾಡಿಸಲು ಹಂಬಲಿಸುತ್ತೇನೆ. ಈಗ ಈ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ನಿಮ್ಮ ಮಟ್ಟಕ್ಕೆ ಇದು ಸುಲಭವಾಗಿ ಇದೆ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. ತ್ರಿಭುಜದ ವಿಸ್ತೀರ್ಣವು ತ್ರಿಭುಜದ ಒಂದು ಬಾಹು, ತ್ರಿಭುಜಕ್ಕೆ 3 ಬಾಹುಗಳಿರ್ತವೆ, ಒಂದು ಬಾಹು ಮತ್ತು ಅದರ ಅನುರೂಪ ಲಂಬೋನ್ನತಿಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ತ್ರಿಭುಜದ ವಿಸ್ತೀರ್ಣ ½ ಇಂಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಎತ್ತರ ಅಂದರೆ ಅದೇ ಲಂಬೋನ್ನತಿ. ತ್ರಿಭುಜ ಅಂದ ತಕ್ಷಣ ಅದರ ಮೂಲಭೂತ ಜ್ಞಾನ ನಿಮಗಿರುತ್ತೆ. ತ್ರಿಭುಜವು 3 ಬಾಹುಗಳ ಅಥವಾ 3 ರೇಖಾಖಂಡಗಳು ಪರಸ್ಪರ ಅಂತ್ಯಬಿಂದುವಿನಲ್ಲಿ ಸಂಧಿಸುವುದರಿಂದ ಉಂಟಾಗುವ ಆವೃತ್ತ ಸಮತಲಾಕೃತಿಗೆ ತ್ರಿಭುಜ ಎನ್ನುತ್ತೆ. ತ್ರಿಭುಜದಲ್ಲಿ 3 ಬಾಹುಗಳಿದೆ, 3 ಕೋನಗಳಿದೆ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಇದು ಮೂಲಭೂತ ಜ್ಞಾನಾಂಶ, ಮಾಧ್ಯಮಿಕ ಶಿಕ್ಷಣದಲ್ಲಿ ಕಲಿತಿರ್ತೀರಿ. ಅದರ ಪ್ರಕಾರ ADE ತ್ರಿಭುಜ, BDE ತ್ರಿಭುಜ, BDE ತ್ರಿಭುಜ, ADE ತ್ರಿಭುಜ, DEC ತ್ರಿಭುಜ. ಇಲ್ಲಿ ADE ತ್ರಿಭುಜ 2 ಸಲ ಬಂದಿದೆ. ಯಾಕೆಂದರೆ AD ಬಾಹುವಾಗಿದ್ದಾಗ ಅದು ಪಾದ ಆಗಿದೆ, ಅದಕ್ಕೆ ಅನುರೂಪ ಲಂಬ ಎತ್ತರವನ್ನು ಅದರ ಅಭಿಮುಖ ಶೃಂಗದಿಂದ ಎಳಿಬೇಕು. ಆವಾಗ EN ಲಂಬೋನ್ನತಿ ಆಗುತ್ತೆ. ಇಲ್ಲಿ ಪಾದ AE ಆಗುತ್ತೆ, ಯಾಕೆಂದರೆ ಇಲ್ಲಿ ಎತ್ತರ ಇರುವುದು AE ಬಾಹುವಿಗೆ. ಆದ್ದರಿಂದ ADE ತ್ರಿಭುಜದ ವಿಸ್ತೀರ್ಣಗಳನ್ನು 2 ಬಾಹುಗಳು ಪಾದ ಆಗಿದ್ದಾಗ ಹೇಗೆ ಅಂತ ಕಂಡುಹಿಡ್ಕೊಳ್ತೇವೆ. BDE ತ್ರಿಭುಜದ ವಿಸ್ತೀರ್ಣ, BDE ತ್ರಿಭುಜದ ವಿಸ್ತೀರ್ಣದಲ್ಲಿ ಪಾದ BD ಆಗಿರುತ್ತೆ. ಯಾಕೆಂದರೆ BDಗೆ ಲಂಬೋನ್ನತಿ ಅದರ ಅಭಿಮುಖ ಶೃಂಗ ಬಿಂದು ನಿಂದ ಎಳ್ತಿದ್ವಿ. EN ಲಂಬ. ಇದು ವಿಷಮಕೋನ ತ್ರಿಭುಜದಿಂದ BDಗೆ ಲಂಬೋನ್ನತಿ ಹೊರಗಡೆ ಬರುತ್ತೆ. ಆ ಬಾಹುವನ್ನು ವೃದ್ಧಿಸಿಕೊಂಡು ಇಲ್ಲಿ ನಾವು ಎಳಿಬೇಕಾಗ್ತದೆ. ಈ ಥರ ವೃದ್ಧಿಸ್ಕೊಂಡು ಎಳಿಬೇಕಾಗ್ತದೆ. ಈ ಥರ ಆವಾಗ ಇಲ್ಲಿ ಲಂಬೋನ್ನತಿ ಬರುತ್ತೆ. ಇದು ಅಷ್ಟೇ. DEC ತ್ರಿಭುಜ, ಇದು ಕೂಡ ವಿಷಾಲಕೋನ ತ್ರಿಭುಜ ಆಗಿರೋದ್ರಿಂದ DM ಲಂಬ EC ಅದು ಹೊರಗಡೆ ಬರುತ್ತೆ. ತ್ರಿಭುಜದ ಬಾಹುಗಳಿಗೆ ಲಂಬೋನ್ನತಿ ಬೇಕು ಅಂದಾಗ ಅವುಗಳನ್ನು ವೃದ್ಧಿಸಿಕೊಳ್ಳುವ ಅವಶ್ಯಕತೆ ಇದ್ದರೆ ವೃದ್ಧಿಸ್ಕೋಬೇಕಾಗ್ತದೆ. ಇಲ್ಲ ಆಕೃತಿ ಒಳಗಡೆ ಎತ್ತರ ಬರುತ್ತೆ ಅಂದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಈ 4 ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದು ಈ ಸೂತ್ರದ ಆಧಾರದ ಮೇಲೆ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣವು ತ್ರಿಭುಜದ ಒಂದು ಬಾಹು ಮತ್ತು ಅದರ ಅನುರೂಪ ಲಂಬೋನ್ನತಿಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ADE ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ AD ತಗೋಬೇಕಾಗ್ತದೆ. ಯಾಕೆಂದರೆ AD ಪಾದಕ್ಕೆ EN ಲಂಬ ಎತ್ತರ ಇದೆ. ಇದು ADE ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು AD ಇಂಟು EN. ಅರ್ಧ ಇಂಟು ಪಾದ ಇಂಟು ಎತ್ತರ. ಯಾವುದೇ ತ್ರಿಭುಜಕ್ಕೂ ಸೂತ್ರ ಸೇಮ್. ಆದರೆ BDE ತ್ರಿಭುಜದಲ್ಲಿ ಪಾದ BD, ಯಾಕೆಂದರೆ ಅದಕ್ಕೆ ಅನುರೂಪ ಲಂಬ ಎತ್ತರ ಅದರ ಅಭಿಮುಖ ಶೃಂಗದ ಬಿಂದುವಿಂದ ಹೇಳಿದ EN ನಮಗೆ ಕಾಣುತ್ತೆ. ಆಕೃತಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದೊಂದು ಪಾದ ತಗೋಬೇಕು ಅಂತ. ಬೇರೆ BDE ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು BD ಇಂಟು EN. ADE ತ್ರಿಭುಜ, BDE ತ್ರಿಭುಜ ವಿಸ್ತೀರ್ಣ. ಹಾಗೆ ADE ತ್ರಿಭುಜ AE ಪಾದ ಆಗಿದ್ದಾಗ CDE ತ್ರಿಭುಜ EC ಪಾದ ಆಗಿದ್ದಾಗ ಕಂಡುಹಿಡಿತಕ್ಕಂಥ ಅವಕಾಶ ಇದೆ. ಯಾಕೆಂದರೆ ಸಿಗೆ ಲಂಬೋನ್ನತಿ ಇದೆ, ಇಲ್ಲಿ ADಗೆ ಲಂಬ DM ಇರೋದ್ರಿಂದ AE ಪಾದ ತಗೋಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಅದೇ ರೀತಿ ತ್ರಿಭುಜ ADE ವಿಸ್ತೀರ್ಣ ಅರ್ಧ ಇಂಟು AE ಇಂಟು DM. ADE ತ್ರಿಭುಜದಲ್ಲಿ ಈಗ ಪಾದ AE ಇದೆ. AE ಪಾದಕ್ಕೆ ಅದರ ಅಭಿಮುಖ ಶೃಂಗ ಬಿಂದು D ಇಂದ DM ಲಂಬ ಇದೆ, ಆದ್ದರಿಂದ ಎತ್ತರ ಅದಾಗುತ್ತೆ. ಹಾಗೆಯೇ ತ್ರಿಭುಜ CDE ವಿಸ್ತೀರ್ಣ ಅರ್ಧ ಇಂಟು ಪಾದ EC ಆಗಿದ್ದಾಗ ಎತ್ತರ DM ಆಗುತ್ತೆ. ಅದು ವಿಶಾಲಕೋನ ತ್ರಿಭುಜ ಆಗಿರೋದ್ರಿಂದ EC ಬಾಹುವಿಗೆ DM ಲಂಬವನ್ನು ಹೊರಗಡೆ ಎಳಿಬೇಕಾಗ್ತದೆ. ಎಲ್ಲಿಂದ D ಬಿಂದುವಿನಿಂದ ಎಳಿಬೇಕಾಗ್ತದೆ.
ಆಗ ಈ ತ್ರಿಭುಜಗಳ ವಿಸ್ತೀರ್ಣಗಳು ಹೀಗಾಗ್ತವೆ. ಒಂದೇ ತ್ರಿಭುಜಕ್ಕೆ 3 ರೀತಿ ವಿಸ್ತೀರ್ಣ ಕಂಡುಹಿಡಿಯಬಹುದು. 3 ಬಾಹುಗಳು ಪಾದಗಳಾಗಿದ್ದಾಗ ಎತ್ತರಗಳು ಬೇರೆ ಬೇರೆ ಆಗಿರ್ತವೆ. ಆ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ವಿಸ್ತೀರ್ಣ ಒಂದೇ ಬರ್ತದೆ. ಹಾಗೆ ಇಲ್ಲಿ ADA ತ್ರಿಭುಜದ ವಿಸ್ತೀರ್ಣ 2 ಸಲ ಕಂಡುಹಿಡಿಯಬೇಕು. ಕಾರಣ ನಮಗೆ ತೇಲ್ಸ್ ಪ್ರಮೇಯದ ಮೂಲಭೂತ ಜ್ಞಾನಾಂಶಗಳು ಅದರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಮೊಟ್ಟ ಮೊದಲಿಗೆ. ಅದೇ ರೀತಿ ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ನೋಡಬೇಕಾದ್ರೆ, ರೇಖೆಗಳು ಸಮಾನಾಂತರವಾಗಿರುತ್ತವೆ ಹೇಗೆ, ಅದರ ಅರ್ಥವೇನು ಅಂದರೆ, ರೇಖೆಗಳು ಯಾವಾಗ ಛೇದಿಸುವುದಿಲ್ಲವೋ, ಛೇದಿಸದ ರೇಖೆಗಳಾಗಿರುವುದರಿಂದ ಅವು ಸಮಾನಾಂತರ ರೇಖೆಗಳಾಗಿರುತ್ತವೆ. ಯಾವುದೇ ಬಿಂದುವಿನಲ್ಲಿ ಅವುಗಳ ನಡುವಿನ ಅಂತರ ಒಂದೇ ಆಗಿರುತ್ತದೆ, ಸ್ಥಿರವಾಗಿರ್ತದೆ. ದಟ್ ಮೀನ್ಸ್ ಡಿ ಬಿಂದುವಿನಲ್ಲಿ ಲಂಬಾಯ ಅಂದರೆ DP ಎಷ್ಟಿರುತ್ತವ ಹಾಗೆ ಈ ಬಿಂದುವಿನಲ್ಲಿ EQ ಲಂಬಾಯ ಅಂದರೆ EQನ ಅಂತರವನ್ನು ಅಷ್ಟೇ ಇರುತ್ತೆ. ಅದು ಸಮಾನಾಂತರ ಸರಳ ರೇಖೆಗಳ ಲಕ್ಷಣ. ಅವುಗಳನ್ನು ಅನಂತ ದೂರದವರೆಗೆ ವೃದ್ಧಿಸಿದರೂ ಕೂಡ ಸಂಸೋದಿಲ್ಲ. ರೇಖೆಗೆ ಮಿತಿ ಇಲ್ಲ, ಆದ್ದರಿಂದ ಅದು ಅವ್ಯಾಖ್ಯ ಪದ ಆಗಿರೋದ್ರಿಂದ ನಾವು ಎಷ್ಟು ದೂರ ಬೇಕಾದರೂ ವೃದ್ಧಿಸ್ಕೋಬಹುದು. ಈಗ ಡಿ ರೇಖಾಖಂಡವನ್ನು ನಾನು ವೃದ್ಧಿಸ್ಕೊಂಡಿದ್ದೀನಿ. ಈ ರೇಖೆಗೆ ಹೋಲಿಸಲು ಅಷ್ಟೇ. ಡಿ ರೇಖಾಖಂಡವು BCಗೆ ಸಮಾನಾಂತರವಾಗಿದೆ. ರೇಖಾಖಂಡ ಡಿ ಅಂದರೆ ಅದು ರೇಖೆಯ ಒಂದು ಭಾಗ, ನಾವು ವೃದ್ಧಿಸ್ಕೋಬಹುದು. ಯಾವುದೇ ರೇಖಾಖಂಡವು ರೇಖೆಯ ಭಾಗ. ಇವು ಸಮಾನಾಂತರವಾಗಿರುವ ಡಿ ಮತ್ತು BC 2 ರೇಖೆಗಳನ್ನು ನಿರ್ಧರಿಸ್ತವೆ. ಈ ತರಹ ಸಮಾನಾಂತರ ಸರಳ ರೇಖೆಗಳ ನಡುವೆ 2 ತ್ರಿಭುಜಗಳು ಇದ್ದಾಗ ಅವುಗಳು ವಿಸ್ತೀರ್ಣದಲ್ಲಿ ಸಣ್ಣಾಗಿರ್ತವೆ. ಏಕೆಂದರೆ ಅವುಗಳ ಎತ್ತರ ಒಂದೇ ಆಗಿರುತ್ತದೆ. ಪಾದ DE ಒಂದೇ ಆಗಿದೆ, ಒಂದೇ ಪಾದ ಆಗಿದೆ. ಫಾರ್ ಎಕ್ಸಾಂಪಲ್, ಇಲ್ಲೇ ಒಂದು ತ್ರಿಭುಜ ಇದೆ ಅಂತ ಇಟ್ಕೊಳ್ಳಿ, ಯಾವುದೋ PQ ತ್ರಿಭುಜ, PQR, ಪಾದ 5 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ತ್ರಿಭುಜ ಇದೆ ಅಂತ ಇಟ್ಕೊಳ್ಳಿ, ಪಾದ 5 ಸೆಂಟಿಮೀಟರ್ ಆಗಿದೆ ಅಂತ ಇಟ್ಕೊಳ್ಳಿ. XYZ ಇವೆರಡು ವಿಸ್ತೀರ್ಣ ಸೇಮ್. ಯಾಕೆಂದರೆ ನೀವು ಅಂತರ ಕರೆಕ್ಟಾಗಿ 6 ಇರ್ತೈತೆ ಇಟ್ಕೊಳ್ಳೋಣ. ಆವಾಗ ಇದರ ವಿಸ್ತೀರ್ಣನು ಅರ್ಧ ಇಂಟು 6 ಇಂಟು 5, ಇದರ ವಿಸ್ತೀರ್ಣನು ಅರ್ಧ ಇಂಟು 6 ಇಂಟು 5. ಇದರ ಎತ್ತರನೂ ಅಷ್ಟೇ. ಯಾವುದೇ ಬಿಂದುವಿನಲ್ಲಿ ಸಮಾನಾಂತರ ರೇಖೆಗಳ ನಡುವಿನ ಅಂತರ ಸ್ಥಿರವಾಗಿರ್ತದೆ, ಒಂದೇ ಆಗಿರ್ತದೆ. ಇದು ಸಮಾನಾಂತರ ಸರಳ ರೇಖೆಗಳು ಛೇದಿಸದೇ ಇರುವುದಕ್ಕೆ ಕಾರಣ. ತ್ರಿಭುಜ ADE, ತ್ರಿಭುಜ BDE is equal to ತ್ರಿಭುಜ CDE. ಇವು ಪೇಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳಲು ತಿಳಿದುಕೊಂಡಿರಬೇಕಾದಂತಹ ಪೂರ್ವಜ್ಞಾನ. ಹಿಂದಿನ ತರಗತಿಗಳಲ್ಲಿ ಇವುಗಳನ್ನೆಲ್ಲ ಕಲ್ತಿದ್ದೀವಿ. ಇದನ್ನು ಒಂದು ಪ್ರಮೇಯದ ರೀತಿಯಲ್ಲೇ ಕಲ್ತಿದ್ದೀವಿ. ಇನ್ನು ನಾವು ಪೇಸ್ ಪ್ರಮೇಯವನ್ನು ಅರ್ಥ ಮಾಡಲು ಅರಗಿಸಿಕೊಳ್ಳಲು ಸುಲಭ ಆಗ್ತದೆ.